ಎಸ್ ನರೇಶ್ ಕುಮಾರ್ ಅವರು ಟಿಟಿಡಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸವಿತಾ ಸಮಾಜ ಕಿರಣ್ ಕುಮಾರ್ ಅವರು ಎಲ್ಲರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿದ್ದಕ್ಕೆ ಮೊದಲನೇದಾಗಿ ನೀವೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಈ ದೇಶ ಏನಾದರೂ ಉದ್ಧಾರ ಆಗಬೇಕು ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಉದ್ಧಾರ ಆಗಬೇಕು ಅಂತ ನಮ್ಮ ದೇಶದ ಪಿತಾಮಹ ಮಹಾತ್ಮ ಗಾಂಧೀಜಿಯವರು ನುಡಿದಂಥ ಮಾತುಗಳು. ಅದ್ರ ಜೊತೆಯಲ್ಲಿ ಮುಂದುವರೆದಲ್ಲಿ ಈ ದೇಶ ಏನಾದರೂ ಮುಂದುವರಿಬೇಕು ಅಂದರೆ ಮನುಷ್ಯನ ಜಾತಿ ಒಂದೇ, ಎಲ್ಲ ಸಮಾಜಗಳು, ಎಲ್ಲ ಜನಾಂಗಗಳು, ಎಲ್ಲ ಪಂಗಡಗಳು ಒಂದೇ ಅನ್ನೋ ಒಂದು ಮನೋಭಾವ ಇಟ್ಕೊಂಡು ಇವತ್ತು ನಾವು ಕೆಲಸ ಮಾಡಿದ್ರೆ ಅದು ನಮ್ಮ ದೇಶ, ನಮ್ಮ ರಾಜ್ಯ ಎಲ್ಲ ರೀತಿಯಲ್ಲೂ ಎಲ್ಲ ಸಮಾಜಗಳು ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಾವು ನಮ್ಮ ಸಮಾಜದಲ್ಲಿ ವೃತ್ತಿ ಅನುಸಾರವಾಗಿ ಅನೇಕ ಜಾತಿ ಜನಾಂಗಗಳನ್ನ ಇವತ್ತು ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ಮಾಡಿಕೊಟ್ಟದ್ದು ನಮ್ಮ ವ್ಯವಸ್ಥೆ ಅದು. ಆದರೆ ನಾವೆಲ್ಲ ಹಿಂಗೆ ನೆನಪು ಮಾಡಿಕೊಂಡ್ರೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋದು 4 ವರ್ಣಗಳು, ಅವನು ಯಾವುದು ಜಾತಿ ಇಲ್ಲ ಅಂತ ಹೇಳ್ತಾರೆ. ಅವನು ಅರ್ಜುನಿಗೆ ಪ್ರವಚನ ಮಾಡಬೇಕಾದ್ರೆ ಹೇಳೋದು ಮನುಷ್ಯನಲ್ಲಿ ಇರೋದು 4 ವರ್ಣಗಳು ಅಂತ ಹೇಳ್ತಾನೆ. 4 ವರ್ಣಗಳು ಅಂದರೆ ಅವನ ವೃತ್ತಿ ಅನುಸಾರವಾಗಿ ಅವನು ಏನು ಆಯ್ಕೆ ಮಾಡ್ಕೊತಾನೆ ಅದರ ರೀತಿ ಅಂತ 4 ವರ್ಣಗಳು ಇವತ್ತು ಇರೋದು ಅಂತ ಹೇಳ್ತಾನೆ ಜನರಿಗೆ. ಏನಪ್ಪ ಈ 4 ವರ್ಣಗಳು ಅಂದರೆ, ಮೊದಲನೇದಾಗಿ ಅವನು ಈ ತಲೆಯ ಭಾಗನ ತೋರಿಸಿ ಅರ್ಜುನನಿಗೆ ಹೇಳ್ತಾನೆ, ಏನು ಈ ಜ್ಞಾನಾರ್ಜನೆಗೆ, ಜ್ಞಾನ ಬೋಧನೆಗೆ ಸಂಬಂಧಪಟ್ಟಂಥ ಎಲ್ಲ ಜನರು ಅವ್ರನ್ನ ಮುಖ್ಯವಾಗಿ ಮೊದಲನೇ ವರ್ಣ ಅಂತ ಹೇಳ್ತಾನೆ. ಇವತ್ತು ಅದು ನಾವು ಕೆಲವು ಬ್ರಾಹ್ಮಣ ಜನಾಂಗಕ್ಕೆ, ಕೆಲವು ಜನಾಂಗಕ್ಕೆ ಹೋಲಿಕೆ ಮಾಡ್ತೀವಿ. ಎರಡನೇದು, ಇವತ್ತು ಈ ರಾಜ್ಯನ ಒಂದು ಸಾಮ್ರಾಜ್ಯನ ಕಾಪಾಡೋದಕ್ಕೆ ಶಕ್ತಿಶಾಲಿಯಾಗಿ ಹೋರಾಟ ಮಾಡುವಂಥ ವೀರ ಯೋಧರಿಗೆ ಈ ಭುಜಭಾವವನ್ನು ತೋರಿಸ್ತಾನೆ. ಅವರ ಕ್ಷತ್ರಿಯರು ಅಂತ ಇವತ್ತು ಕರಿತೀವಿ ನಾವು. ಮೂರನೇದು, ಇವತ್ತು ನಮ್ಮ ಸೊಂಟದ ಭಾಗವನ್ನು ತೋರಿಸಿ ಏನು ವ್ಯಾಪಾರ ವಹಿವಾಟುಗಳಲ್ಲಿ ತೊಡಗಿಸ್ಕೊಳ್ತಾರೆ ಮನುಷ್ಯ, ಅವನ್ನ ವೈಶ್ಯರು ಅಂತ ಹೇಳ್ತಾರೆ. ನಾಲ್ಕನೇದು, ನಮಗೆ ದಿನನಿತ್ಯ ಇವತ್ತು ಅನ್ನದಾತ ಸುಖೀಭವ ಅಂತ ಹೇಳ್ತೀವಿ. ಊಟ ಮಾಡೋದಕ್ಕೆ ಇವತ್ತು ಅನ್ನ ಬೇಕೇ ಬೇಕು. ಆ ಒಂದು ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಹೈನುಗಾರಿಕೆ, ನಾನಾ ರೀತಿಯ ಕುರಿ ಸಾಗಾಣಿಕೆ, ನಾನಾ ರೀತಿಯ ಗ್ರಾಮೀಣ ಸಂಬಂಧಪಟ್ಟಂತಹ ಸಾಂಪ್ರದಾಯಿಕ ಕೆಲಸಗಳಲ್ಲಿ ತೊಡಗಿಸ್ಕೊಳ್ಳೋರಿಗೆ ಶೂದ್ರರು ಅಂತ ಇರ್ತದೆ. ಈ 4 ವರ್ಣಗಳು ಬಿಟ್ಟರೆ ಇನ್ಯಾವುದೇ ಜಾತಿ ಜನಾಂಗ ಯಾವುದೂ ಇಲ್ಲ ಅಂತ ನಮ್ಮ ಬಸವಣ್ಣವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ ಅಂತ. ನಾವೇನು ಕೆಲಸ ಮಾಡ್ತೀವೋ ಅದರಲ್ಲಿ ನಾವು ಆನಂದ ಪಡಬೇಕು, ಅದರಲ್ಲಿ ನಮಗೆ ಯಶಸ್ಸಿರುತ್ತೆ, ಸುಖ ಸಂತೋಷ ಕೂಡ ಇರುತ್ತೆ. ಇವತ್ತು ಹಿರಿಯರೆಲ್ಲ ಹೇಳ್ತಾರೆ, ನಾವು ಕಷ್ಟಪಟ್ಟು ದುಡ್ದಿದ್ದೆ ಇವತ್ತು 4 ಕಾಸು ಉಳಿಯಲ್ಲ, ಹಂಗೂ ಹಿಂಗೂ ದುಡ್ಡು ಹೊಡೆದು ಎಲ್ಲ ಅವರು ತಲೆ ಹೊಡೆದು ಅವ್ರವ್ರಿಗೆ ತೊಂದರೆ ಕೊಟ್ಟು ವಸೂಲಿ ಮಾಡಿದ್ರೆ ಆದು ಮುಡಿಯುತ್ತಾರೆ ಅಂತ ಕೇಳ್ತಾರೆ. ಅಷ್ಟೇ ಮಾಡ್ತಾರೆ. ಆದ್ದರಿಂದ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ಯಾರು ಯಾವುದೇ ಮನುಷ್ಯ ಆಗಲಿ ಅವನು ಏನು ಕೆಲಸ ಮಾಡ್ತಾನೆ ಅದನ್ನು ಅಭಿಮಾನಿಯಿಂದ, ಅವನು ಬಹಳ ಪ್ರೀತಿಯಿಂದ ಅವನ ವೃತ್ತಿನ ಮಾಡಬೇಕು ಅಂತ ಹೇಳೋಕ್ಕೆ ಬಯಸ್ತೀನಿ. ಈಗ ನನ್ನ ದೃಷ್ಟಿನೇ ಇವತ್ತು ನಾನು ಡಾಕ್ಟ್ರಾಗಿ ಆಮೇಲೆ ನಂತರ ರಾಜಕಾರಣಕ್ಕೆ ಬಂದಿತ್ತು. ನಾನು ಹಿಂದೆ ಸರ್ಜನ್ ಆಗಿದ್ದಾಗ ಆಪರೇಷನ್ ಮಾಡಬೇಕಾದ್ರೆ ಎಷ್ಟೆಲ್ಲ ನಾನು ಆಪರೇಷನ್ ಮಾಡಿದ್ದೀನಿ. ಎಲ್ಲರಿಗೂ ಒಂದೇ ಕರಳು, ಒಂದೇ ಹೊಟ್ಟೆ,
ಆ ದೃಷ್ಟಿಲಿ ಇವತ್ತು ಮನುಷ್ಯನ ಜಾತಿ ಒಂದೇ. ಆದರೆ ಮನುಷ್ಯ ನಾನಾ ರೀತಿ ಅವನ ಒಂದು ವೈಯಕ್ತಿಕ ಉಪಯೋಗಕ್ಕೆ ಇವತ್ತು ಜಾತಿ ಜನಾಂಗ ಪಂಗಡ ಅಂತ ಅದನ್ನು ಬೇರ್ಪಡಿಸ್ತೀವಿ. ನಾನು ನಿಜವಾಗ್ಲೂ ಮೊದಲನೇದಾಗಿ ಈ ರೀತಿಯಾದ ಒಂದು ಕಾರ್ಯಕ್ರಮಕ್ಕೆ ಇವೆಲ್ಲ ಬರಮಾಡ್ಕೊಳ್ಳೋದಕ್ಕೆ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಇವತ್ತು ಒಂದು ಸಮಾಜ ಇವತ್ತು ಸಮಾಜಮುಖಿಯಾಗಿ ನಾವು ಕೆಲಸಗಳನ್ನ ಮಾಡಬೇಕು, ನಾವು ನಮ್ಮ ವೃತ್ತಿನ ಪ್ರೀತಿಸಬೇಕು, ನಮ್ಮ ವೃತ್ತಿ ನಮಗೆ ಶಕ್ತಿ ಅಂತ ಇವತ್ತು ಏನು ನೀವೆಲ್ಲ ಒಗ್ಗಟ್ಟಾಗಿ ಇವತ್ತು ಈ ಕಾರ್ಯಕ್ರಮ ಮಾಡಿ ತೋರಿಸ್ತಾ ಇದ್ದೀರಾ, ನಿಜವಾಗ್ಲೂ ಪ್ರಶಂಸನೀಯ ಅಂತ ಹೇಳೋಕೆ ಬಯಸ್ತೀನಿ. ನಿಮ್ಮ ಸಮಾಜಕ್ಕೆ ದೇವಾಲಯ ದೇವರು ಅವರ ಕೊಡುಗೆನೂ ಬಹಳಷ್ಟಿದೆ, ಯಾರು ಹೇಳಬೇಕಾಗಿಲ್ಲ. ರೇವಣ ಸಾಹೇಬ್ರ ಕೊಡುಗೆನೂ ಬಹಳಷ್ಟಿದೆ. ಮಾನ್ಯ ರೇವಣ ಸಾಹೇಬರು ಒಳನರಸೀಪುರ ತಾಲೂಕು ವಿಧಾನಸಭಾ ಕ್ಷೇತ್ರ ತಗೊಂಡ್ರೆ ಎಲ್ಲ ಜನಾಂಗಗಳು ಇದ್ದಾರೆ, ಯಾವ ಜನಾಂಗ ಇಲ್ಲ ಇಲ್ಲಿ. ಅದೆಲ್ಲ ಜನಾಂಗಗಳಿಗೂ ಒಳ್ಳೆಯದು ಮಾಡಿದ್ದಾರೆ. ಗಾಡಿಗಳು ಭವನ ಮಾಡಿದ್ದಾರೆ, ಶಂಕರದೇವರಕ್ಕೂ ಭವನ ಮಾಡಿ, ಕನಕ ಭವನ ಮಾಡಿದ್ದಾರೆ, ಎಲ್ಲರಿಗೂ ಮಾಡಿದ್ದಾರೆ. ಯಾರಿಗೂ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಅದೇ ಮಾರ್ಗದರ್ಶನದಲ್ಲಿ ನಾವು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕಿರಣ್ ಕುಮಾರ್ ಅವರು ಒಂದೆರಡು ಮನವಿ ಮಾಡ್ಕೊಂಡರು. ಈಗ ಇತ್ತೀಚೆಗೆ ಕೊಡನೂರಲ್ಲೂ ಕೂಡ ನಿಮ್ಮ ಸಮಾಜದ ಸಮುದಾಯ ಭವನ ಮಾಡಿದ್ದಾರೆ, ಅದಕ್ಕೂ ಕೂಡ ಅನುದಾನ ಕೊಟ್ಟಿದ್ದೀವಿ. ಕೇರಳಪುರದಲ್ಲೂ ಕೂಡ ನಿಮ್ಮ ಸಮಾಜದ ಸಮುದಾಯ ಭವನ ಮಾಡಿದ್ದಾರೆ, ಅದಕ್ಕೂ ಕೂಡ ಅನುದಾನ ಕೊಟ್ಟಿದ್ದೀವಿ. ಈಗ ನಮ್ಮ ದೊಡ್ಡ ಕಾಡೆವು ನಮ್ಮನೆ ಸಾಕಷ್ಟು ಕಡೆ ನಿಮ್ಮ ಚಿಕ್ಕ ತಿರುಮಲೇಶ್ವರ ದೇವಸ್ಥಾನ ಅಂತ ನಿಮ್ಮ ಸಮಾಜದವರೇ ಮಾಡ್ತಾ ಇದ್ದಾರೆ, ಅವ್ರದೇ ದೇವರು ಅಂತ, ಅದಕ್ಕೂ ಕೂಡ ಅನುದಾನ ಕೊಟ್ಟಿದ್ದೀವಿ. ಏನು ಬೇಕು, ನಾನು ಇನ್ನು 3 ವರ್ಷ ಇದೆ, ನಿಮ್ಮ ಸಮಾಜಕ್ಕೆ ನಾನು ಯಾವ ಸಹಕಾರ ಮಾಡಬೇಕು ನಾನು ವೈಯಕ್ತಿಕವಾಗಿ ಮನಸ್ಪೂರ್ವಕವಾಗಿ ಯಾವಾಗ ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋಕೆ ನಾನು ಒಂದೆರಡು ಉದಾಹರಣೆ ಕೊಟ್ಟೆ. ಆದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡೋದು, ರಾಜಕೀಯ ಆಡಳಿತದಲ್ಲಿ ಈ ಸಮಾಜನ ಇವತ್ತು ಏನು ಸಣ್ಣ ಸಣ್ಣ ಸಮಾಜಗಳನ್ನ ಎತ್ತಿಡಿಬೇಕು ಅನ್ನೋದು ನಮ್ಮ ತಾತ ಅವರ ಕನಸಿತ್ತು. ಅವತ್ತಿನಿಂದ ಈ ಉಪಹಾರ ಸಮಾಜ ತಗೊಳ್ಳಿ, ಸಾಕಷ್ಟು ಸಮಾಜಗಳನ್ನ ಅವರು ನಾಯಕ ಸಮಾಜಕ್ಕೂ ಕೂಡ ರಿಸರ್ವೇಷನ್ ಜಾಸ್ತಿ ಮಾಡಿಕೊಟ್ರು. ನಮ್ಮ ಮುಸಲ್ಮಾನ್ ಬಾಂಧವರು ಕೂಡ ರಿಸರ್ವೇಷನ್ ಕಲ್ಪಿಸಿದ್ರೆ ಮೊನ್ನೆ ದೇವೇಗೌಡರು. ಇವತ್ತು ರಾಜಕೀಯ ಬೇರೆ, ಆದರೆ ಇವತ್ತು ಎಲ್ಲ ಸಮಾಜಗಳನ್ನು ಒಟ್ಟಾಗಿ ತಗೊಂಡೋಗ್ಬೇಕು, ಎಲ್ಲ ಸಮಾಜಗಳಲ್ಲೂ ಒಬ್ಬರು ನಾಯಕನ ಬೆಳೆಸಿದ್ರು. ಅದೇ ರೀತಿಯಲ್ಲಿ ಸಣ್ಣ ಮಾಡ್ತೀವಿ. ಈಗ ಯಾರು ಬೇಕಾ ಯಾರನ್ನು ಮುಂದೆ ಬನ್ನಿ. ಇವತ್ತು ಅವರು ಹುಡುಗ ನೋವಿಂದ ಹೇಳಿದ್ರು, ಆ ಹುಡುಗ ನಾನು 4 ವರ್ಷ 5 ವರ್ಷ ನೋಡ್ತಾ ಇದ್ದೀನಿ. ನಿಮ್ಮ ಸಮಾಜಕ್ಕೂ ಅಷ್ಟೇ, ಹಾಗೂ ನಿಮ್ಮ ಸಮಾಜದ ಕಾರ್ಯಗಳಿಗೆ ಹೆಚ್ಚಿನ ತೊಡಗಿಸ್ಕೊಂಡು ಹೆಚ್ಚಿನ ರೀತಿ ಕೆಲಸಗಳನ್ನ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಅಂಥವ್ರನ್ನ ನಾವು ಯಾಕೆ ಬೆಳೆಸಬೇಕು ಅಂದರೆ, ಈಗ ಒಂದು ಸಣ್ಣ ಸಮಾಜ ಈಗ ಬೇರೆ ಬರಬೇಕು ಅಂದರೆ ಅಂಥವ್ರೊಂದು ಒಬ್ಬ ಇರಬೇಕು. ಇದ್ದರೆ ನಮ್ಮ ಗಮನಕ್ಕೆ ಎಲ್ಲಿ ಏನು ಕೆಲಸ ಆಗಬೇಕು, ಏನು ಸಮಾಜಕ್ಕೆ ಕೊಡುತ್ತಾಗಬೇಕು ಅನ್ನೋದು ನಮ್ಮ ಗಮನಕ್ಕೆ ಅಂಥವರಿಂದ ಬರುತ್ತೆ. ನಾವು ಒಬ್ಬರೇ ಇನ್ನೂ ಒಂದು ಯಾರು ಬನ್ನಿ, ಯಾರು ಮುಂದೆ ತಗೊಳ್ಳಿ, ಇವೆಲ್ಲರಿಗೂ ನಾವು ನಮ್ಮ ತಂದೆ ನಮ್ಮ ತಾತ ಅವರು ಹೇಗೆ ಸ್ಪಂದಿಸಿದ್ರು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಸಮಾಜನ ಕಟ್ಟುವಂಥ ಕೆಲಸನ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡಿದ್ದಕ್ಕೆ ಈಗ ಅದು ಮಾವಿನಕೆರೆ ಬಿಟ್ಟು ರಂಗನಾಥಸ್ವಾಮಿ ಜಾತ್ರೆ ಇತ್ತು ಇವತ್ತು, ಅದಕ್ಕೆ ಇವನೇ ಬೆಳಗ್ಗೆ ಸ್ವಲ್ಪ ಬೇಗ ಬರ್ತಾ ಇದ್ದೆ. ಇಲ್ಲಿ ತೊಂದರೆ ಇಲ್ಲ, ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಇಷ್ಟು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಅದು ಮಹಿಳಾ ಎಲ್ಲ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಕೂಡ ನೀವೆಲ್ಲ ತಾಯಿಗಳು ನೀವೆಲ್ಲ ಇದ್ದೀರ, ನೀವು ಕೂಡ ನಿಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ. ಯಾಕೆಂದರೆ ನಾವು ಯಾವುದೇ ಕಾರ್ಯಕ್ರಮ ನೋಡಲಿ ಇವತ್ತು ಜಾಸ್ತಿ ಗಂಡಸರಿರ್ತಾರೆ, ಯಾರು ಮಹಿಳೆಯರು ಜಾಸ್ತಿ ಬರಲ್ಲ. ಇಲ್ಲ, ನೀವು ನಿಮ್ಮ ಸಮಾಜಕ್ಕೋಸ್ಕರ ನಮ್ಮೊಂದು ಮಟ್ಟಿಗೋಸ್ಕರ ನಾವು ಒಟ್ಟಿಗೆ ಇರ್ತೀವಿ, ಹೋರಾಟ ಮಾಡ್ತೀವಿ ಅನ್ನೋ ಒಂದು ಮನೋಭಾವನೆ ನಿಮ್ಮೆಲ್ಲ ನೋಡಿ ನನಗೆ ಸಂತೋಷ ಆಗ್ತಾ ಇದೆ. ಇನ್ನು ಹೆಚ್ಚಿನ ರೀತಿ ನಿಮ್ಮ ಸಮಾಜಕ್ಕೆ ಖಂಡಿತವಾಗಲೂ ನಾನು ಅನುಕೂಲವಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.